ಇನ್ನು ಇದೇ ದುರಂತಕ್ಕೀಡಾಗಿರುವ ಬಸ್ ಕಾವೇರಿ ಟ್ರಾವೆಲ್ಸ್ಗೆ ಸಂಬಂಧಪಟ್ಟಂತ ಕೆಲ ಡೀಟೇಲ್ಸ್ಗಳು ಲಭ್ಯವಾಗ್ತಾ ಇದೆ. ಫಿಟ್ನೆಸ್ ಸರ್ಟಿಫಿಕೇಟ್ ಇವೆಲ್ಲದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಎಕ್ಸ್ಪೈರ್ ಆಗಿದೆ ಅಂತ ಕೇಳಿದ್ರೆ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿದೆ. 2018ರಿಂದಲೂ ಕೂಡ ಈ ಟ್ರಾವೆಲ್ಸ್ ಕಾರ್ಯನಿರ್ವಹಿಸ್ತಾ ಇದೆ. ಎಲ್ಲರೂ ಕೂಡ ಅನುಭವಿ ಚಾಲಕರು. ಇದರಲ್ಲಿ ಯಾರಿಬ್ರು ಇದ್ರಲ್ಲ, ಅವರಿಬ್ರು ಕೂಡ ಅನುಭವಿಗಳೇ. ಓರ್ವ ಚಾಲಕ ಆಂಧ್ರಪ್ರದೇಶದ ಕನಿಗೇರಿ ನಿವಾಸಿ, ಮತ್ತೊಬ್ರು ನರಸರಾವುಪೇಟ ಪಟ್ಟಣದ ನಿವಾಸಿಯಾಗಿರ್ತಾರೆ. ಹೈದರಾಬಾದ್ ಟು ಬೆಂಗಳೂರು ಸೇರಿ ಹಲವು ಕಡೆ ಶಾಖೆ ಕೂಡ ಇದೆ. ಸೊ ಅಲ್ಲಿ ಯಾವುದೇ ರೀತಿಯಾಗಿ ಚಾಲಕರಿಗೆ ಅನುಭವ ಇಲ್ಲ, ಇವುಗಳನ್ನ ಹೇಳೋ ಹಾಗಿಲ್ಲ. ಇಬ್ರು ಕೂಡ ಅನುಭವಿ ಚಾಲಕರೇ ಆಗಿರ್ತಾರೆ. ವೇಮುರಿ ಕಾವೇರಿ ಟ್ರಾವೆಲ್ಸ್ ಒಡೆತನದಲ್ಲಿದ್ದಂಥ ಬಸ್ ಇದು. ಒಡಿಶಾದ ರಾಯಗಢದ ವೇಮುರಿ ವಿನೋದ್ ಕುಮಾರ್ ಅವರ ಒಡೆತನದ ಬಸ್. ಮೇ 2ನೇ ತಾರೀಕು 2018ರಂದು ಈ ಬಸ್ಸನ್ನ ಖರೀದಿ ಮಾಡಲಾಗಿರುತ್ತೆ. 8/8/2018ರಿಂದ ದಿಯು ದಮನ್ನಲ್ಲಿ ನೋಂದಣಿ ಕೂಡ ಆಗುತ್ತೆ. ಈ ಡೇಟ್ನಲ್ಲಿ 8/8/2018ರಲ್ಲಿ. ಹಾಗೆ 29/4/2025ರಂದು ರಾಯಗಢ RTOನಲ್ಲಿ ಮರು ನೋಂದಣಿ ಕೂಡ ಆಗಿರುತ್ತೆ. ಸ್ಕ್ಯಾನಿಯಾ ಬ್ರ್ಯಾಂಡ್ ಬಸ್ ನೋಂದಣಿ ಸಂಖ್ಯೆ DD01N9490. ಮಾರ್ಚ್ 31, 2027ರವರೆಗೆ ಫಿಟ್ನೆಸ್ ಪತ್ರ ಕೂಡ ಮಾನ್ಯ ಇದೆ. ಗಮನಿಸಿ, 2027ರವರೆಗೆ. ಇದು 2025ರಲ್ಲಿ ಸಂಭವಿಸಿರುವಂತಹ ಅಪಘಾತ. ಇನ್ನೂ 2 ವರ್ಷಗಳವರೆಗೆ ಈ ಬಸ್ನ ಫಿಟ್ನೆಸ್ ಸರ್ಟಿಫಿಕೇಟ್ಗೆ ಮಾನ್ಯತೆ ಇತ್ತು. ಆ ನಡುವೆ ಸಂಭವಿಸಿರುವಂತಹ ಅಪಘಾತ ಹೇಗಾಯಿತು ಏನು ಅನ್ನೋದು ಪ್ರಶ್ನೆ ಹುಟ್ಟಾಕ್ತಾ ಇರೋದು ಇದೇ ಕಾರಣಕ್ಕೆ. ಬಸ್ನ ಫಿಟ್ನೆಸ್ನ ಯಾವುದೇ ಸಮಸ್ಯೆಗಳಿರಲಿಲ್ಲ. ದಿಯು ದಮನ್ನಿಂದ ಈ ಫಿಟ್ನೆಸ್ ಪ್ರಮಾಣ ಪತ್ರವನ್ನು ನೀಡಲಾಗಿರುತ್ತೆ. ಆದರೆ ರಸ್ತೆ ತೆರಿಗೆ ಮಾರ್ಚ್ 31, 2026ರವರೆಗೆ ಪಾವತಿಯಾಗಿದೆ. ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್ನಲ್ಲಿ ವಿಮೆ ಕೂಡ ಇದೆ. ಹಾಗೆ ಏಪ್ರಿಲ್ 20, 2026ರವರೆಗೆ ಈ ವಿಮೆ ಮಾನ್ಯ ಕೂಡ ಇರುತ್ತೆ. ಸೊ ಎಲ್ಲ ಡೀಟೇಲ್ಸ್ಗಳು ಬಸ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್, ಯಾವಾಗ ಖರೀದಿ ಮಾಡಿದ್ದಾರೆ, ಎಲ್ಲಿ ರಿಜಿಸ್ಟರ್ ಆಗಿರುತ್ತೆ, ಇವೆಲ್ಲದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಗಳು ಲಭ್ಯವಾಗ್ತಾ ಇದೆ.